ಅಲ್ಲ, ನಮಗೂ ಎಲ್ಲ ಒಂದ್ ಕಡೆ ಆಸೆ ಇದೆ. ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಲಿ ಮುಂದಿನ ದಿನದಲ್ಲಿ ಅನ್ನೋವಂಥದ್ದು ನಮಗೂ ಆಸೆ ಇದೆ. ಅವರ ರೀತಿ ಆದ್ರೆ ಬಹಳ ಒಳ್ಳೇದು ಅನ್ನೋ ಭಾವನೆ ನಮ್ಮಲ್ಲಿ. ಸರ್, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತನಾಡೋರಿಗೆ ನೋಟಿಸ್ ಕೊಡ್ತಾರೆ. ಬಟ್ ಸಿಎಂ ಪುತ್ರ ಅನ್ನೋ ಒಂದು ಕಾರಣಕ್ಕೆ ಅವರು ಬದಲಾವಣೆ ಬಗ್ಗೆ ಪದೇ ಪದೇ ಮಾತನಾಡಿದ್ದಾರೆ. ಅದನ್ನ ಪಕ್ಷದ ಅಧ್ಯಕ್ಷರು ನೋಡ್ತಾರೆ. ಯಾರಾದ್ರೂ ಅದನ್ನ ಪಕ್ಷದ ಅಧ್ಯಕ್ಷ ಹೇಳಿದ್ದಾರೆ, ಯಾರಾದ್ರೂ ವೈಯಕ್ತಿಕವಾಯ್ತಾ ಹೇಳಿಕೆ ಕೊಟ್ರೆ ನಾನು ನೋಟಿಸ್ ಕೊಡ್ತೀನಿ ಅನ್ನೋದು ಬಹಳ ಜನ ಕೊಟ್ಟಿದ್ದಾರೆ. ಸೊ ಆ ರೀತಿ ಕೊಡ್ಬೋದೆಲ್ಲ ಗೊತ್ತಿಲ್ಲ. ಬಟ್ ಅದನ್ನ ನೀವು ಪಕ್ಷದ ಅಧ್ಯಕ್ಷರು ಕೇಳ್ಕೊಂಡು ಸ್ಥಾನಕ್ಕೆ ಹೋಗುವಂತರಲ್ಲಿ ನೀವು ಹೋಗಬೇಕು, ನಾನು ಹೋಗ್ತೀನಿ, ನೀವು ಹೋಗ್ತೀರಪ್ಪ, ಒಳ್ಳೇದಾಗ್ಲಿ ಅಂತ ಹೋಗ್ತಾರೆ. ನಡೀತಿದೆ ಸರ್, ಅವರು ನೀವು ಹೋಗ್ತೀನಿ, ನಾನು ಹೋಗ್ತೀನಿ. ಅಲ್ಲ, ಈಗ ಯಾರಾದ್ರೂ ಹೋಗ್ಲಿ, ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ಅದು ಅವ್ರಿಗೇನೋ ಅರ್ಕೆ ಇರುತ್ತೆ, ಅರ್ಕೆ ತೀರ್ಸೋದು ಹೋಗ್ಬೋದು. ಇಲ್ಲ ಮುಂದೆ ನಾನು ಏನೋ ಒಂದು ಒಳ್ಳೆ ಅಧಿಕಾರ ಸಿಗ್ಲಿ ಅಂತಾನೂ ಹೋಗ್ಬೋದು. ಅದರಿಂದ ಶಾಸಕರು ಹೇಳ್ತಾ ಇದ್ದಾರೆ ಡಿಸೆಂಬರ್ ನಂತರ ಮುಖ್ಯಮಂತ್ರಿಗಳಾಗ್ತಾರೆ. ಆಯ್ತು, ಅದು ಶಾಸಕಾಂಗ ಸಭೆ ಕರಿಬೇಕಲ್ಲ. ಶಾಸಕಾಂಗ ಸಭೆ ಕರೆದ ಮೇಲೆ ಅಲ್ಲಿ ಶಾಸಕರು ಯಾರನ್ನ TLP ನಾಯಕರಾಗಿ ಆಯ್ಕೆ ಮಾಡ್ತಾರೆ, ಅವರು ಮುಂದಿನ